ಪಾಕಿಸ್ತಾನ ಅಂದ್ರೆ ಎಣ್ಣೆ ಸಿಗೆಕಾಯಿ ಇದ್ದಂತೆ. ರಾಜತಾಂತ್ರಿಕ ವಿಚಾರ ಆದರೂ ಅಷ್ಟೇ, ಸ್ಪೋರ್ಟ್ಸ್ ಅಂತ ಬಂದರೂ ಅಷ್ಟೇ, ಬದ್ಧ ವೈರಿಗಳು ಎನ್ನುವಂತ ಹಣೆಪಟ್ಟಿ ಇಡೀ ಜಗತ್ತಿಗೆ ಗೊತ್ತಿದೆ. ಕ್ರಿಕೆಟ್ನಲ್ಲೂ ಕೂಡ ಕೇವಲ ಐಸಿಸಿ ಹಾಗೆ ಏಷ್ಯಾ ಕಪ್ನಲ್ಲಿ ಮಾತ್ರವೇ ಮುಖಾಮುಖಿ ಆಗ್ತಾ ಇರುವಂಥದ್ದು. ಹೀಗಿದ್ರೂ ಕೂಡ ಕ್ರಿಕೆಟ್ ಲೋಕವೇ ಬೆರಗಾಗುವಂತ ಬೆಳವಣಿಗೆಯೊಂದು ನಡೆದಿದೆ. ಅಷ್ಟಕ್ಕೂ ಏನದು ಬೆಳವಣಿಗೆ? ಬಿಸಿಸಿಐ ನಿಜಕ್ಕೂ ಕೂಡ ಇಂಥದ್ದೊಂದು ನಿರ್ಧಾರವನ್ನು ಕೈಗೊಂಡಿದ್ಯಾ? ಇನ್ನು ಮುಂದೆ ಇಂಡೋ ಪಾಕ್ ನಡುವೆ ಸರಣಿಗಳು ಕೂಡ ನಡೆಯುತ್ತಾ? ಪಾಕ್ ಆಟಗಾರರಿಗೆ IPLನಲ್ಲಿ ಅವಕಾಶ ಸಿಗುತ್ತಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಿಸಿಸಿಐ ಮತ್ತು PCB ನಡುವಿನ ವಾರ್ ಇಂದು ನೆನ್ನೆದಲ್ಲ. ಆನ್ ಫೀಲ್ಡ್ ಹಾಗೆ ಆಫ್ ದಿ ಫೀಲ್ಡ್ ಅಲ್ಲೂ ಕೂಡ ಫೈಟ್ ಇದ್ದದ್ದೇ. ಅದರಲ್ಲೂ ಪೆಹಲ್ಗಾಮ್ ಅಟ್ಯಾಕ್ ಆದಮೇಲೆ ಎರಡೂ ತಂಡಗಳ ಆಟಗಾರರು ಹ್ಯಾಂಡ್ ಶೇಕ್ ಪಾಲಿಸಿಯನ್ನು ಕೂಡ ಬಿಟ್ಟಾಕಿದ್ದಾರೆ. ಅಷ್ಟೇ ಯಾಕೆ, 2025ರ ಏಷ್ಯಾ ಕಪ್ನಲ್ಲಿ ಭಾರತ ಟ್ರೋಫಿಯನ್ನ ಗೆದ್ದರೂ ಕೂಡ ACC ಅಧ್ಯಕ್ಷ ಮೊಯ್ಸಿನ್ ನಖ್ವಿ ಕೈಯಿಂದ ಟ್ರೋಫಿಯನ್ನ ಪಡೆದಿರಲಿಲ್ಲ. ಯಾಕಂದ್ರೆ ನಖ್ವಿ PCB ಅಧ್ಯಕ್ಷನೂ ಆಗಿದ್ದಾರೆ ಅಂತ. ಆದ್ರೀಗ ಅದೇ ನಖ್ವಿ 19ನೇ ಸೀಸನ್ IPL ಫೈನಲ್ ಪಂದ್ಯಕ್ಕೆ ಭಾರತಕ್ಕೆ ಬರ್ತಾರೆ ಅಂದ್ರೆ ಹೇಗಾಗಬೇಡ. ಅದರಲ್ಲೂ ಅಫಿಷಿಯಲ್ ಆಗಿ ಇನ್ವೈಟ್ ಮಾಡಲಾಗಿದೆ ಎನ್ನುವಂತ ಶಾಕಿಂಗ್ ಸುದ್ದಿ ಕೂಡ ರಿವೀಲ್ ಆಗಿದೆ. IPL ಫೈನಲ್ ಪಂದ್ಯ ಮತ್ತು ICC ಸಭೆಗಾಗಿ ಮೊಯ್ಸಿನ್ ನಖ್ವಿಗೆ ಆಹ್ವಾನ. ಇದನ್ನ ಅಚ್ಚರಿ ಅನ್ಬೇಕು ಅಥವಾ ಶಾಕಿಂಗ್ ಅನ್ಕೊಳ್ತಿರೋ ಗೊತ್ತಿಲ್ಲ. ಆದ್ರೆ ಕ್ರಿಕೆಟ್ ಲೋಕವೇ ಕ್ಯೂರಿಯಸ್ ಆಗುವಂತ ಡೆವಲಪ್ಮೆಂಟ್ ಇದು. ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷ ಮೊಯ್ಸಿನ್ ನಖ್ವಿಗೆ ಭಾರತದಲ್ಲಿ ನಡೀತಾ ಇರುವಂತ 2026ರ IPL ಫೈನಲ್ ಪಂದ್ಯದ ವೀಕ್ಷಣೆಗೆ ಹಾಗೆ ICC ಬೋರ್ಡ್ ಸಭೆಯಲ್ಲಿ ಭಾಗವಹಿಸೋಕೆ ಅಧಿಕೃತವಾದಂತ ಆಹ್ವಾನ ನೀಡಲಾಗಿದೆ. ಮೇ 30 ಹಾಗೆ ಮೇ 31ರಂದು ಭಾರತದ ಅಹಮದಾಬಾದ್ನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ತ್ರೈಮಾಸಿಕ ಸಭೆ ಇದೆ. ಇದೇ ವೇಳೆ ಮೇ 31ರಂದು ವಿಶ್ವದ ಅತಿ ದೊಡ್ಡ ಸ್ಟೇಡಿಯಂ ಆಗಿರುವಂತ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ IPL 2026ರ ಫೈನಲ್ ಮ್ಯಾಚ್ ಕೂಡ ಫಿಕ್ಸ್ ಆಗಿದೆ. ಸೊ ಈ ಎರಡು ಐತಿಹಾಸಿಕ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗೋಕೆ ನಖ್ವಿ ಅವರಿಗೆ ಆಮಂತ್ರಣ ನೀಡಲಾಗಿದೆ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವರದಿಯಾಗಿದೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಕೂಡ ಇದೆ. ಮೊಯ್ಸಿನ್ ನಖ್ವಿ ಕೇವಲ PCB ಅಧ್ಯಕ್ಷರಷ್ಟೇ ಅಲ್ಲ, ಪಾಕಿಸ್ತಾನ ಸರ್ಕಾರದ ಹಾಲಿ ಗೃಹ ಸಚಿವರು ಹೌದು. ಹೀಗಾಗಿ ನಖ್ವಿ ಅವರ ಭಾರತ ಪ್ರವಾಸ ರಾಜತಾಂತ್ರಿಕವಾಗಿ ಕೂಡ ಅತ್ಯಂತ ಸೂಕ್ಷ್ಮವಾಗಿದೆ. ಇಲ್ಲಿ ನಖ್ವಿ ಭಾರತಕ್ಕೆ ಪ್ರಯಾಣ ಮಾಡಬೇಕಾ ಅಥವಾ ಬೇಡವಾ ಅನ್ನೋದನ್ನ ಪಾಕಿಸ್ತಾನದ ಪ್ರಧಾನಿಯಾಗಿರುವಂತ ಶಹಬಾಜ್ ಶರೀಫ್ ಅವರು ನಿರ್ಧಾರ ಮಾಡ್ತಾರೆ. ಶರೀಫ್ ಅನುಮತಿ ನೀಡಿದ್ರೆ ಮಾತ್ರವೇ ನಖ್ವಿ ಭಾರತಕ್ಕೆ ಬರುವಂತದ್ದು. ಆದ್ರೆ ನಖ್ವಿಗೆ ಆಹ್ವಾನ ನೀಡಿರೋ ವಿಚಾರ ಬೆಳಕಿಗೆ ಬರ್ತಾ ಇದ್ದಂತೆ ಬೇರೆಯದ್ದೇ ಚರ್ಚೆ ಆಗ್ತಿದೆ. ಸೊ ಏನೆಲ್ಲ ಚರ್ಚೆ ಆಗ್ತಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಭಾರತ ಮತ್ತು ಪಾಕಿಸ್ತಾನ ದ್ವಿಪಕ್ಷೀಯ ಸರಣಿಗಳು ಮತ್ತೆ ಪುನರಾರಂಭ ಆಗುವಂತ ಚರ್ಚೆ ಆಗ್ತಾ ಇರುವಂತದ್ದು. ಸೊ 1.5 ದಶಕದಿಂದ ಭಾರತ ಹಾಗೆ ಪಾಕಿಸ್ತಾನ ನಡುವೆ ಯಾವುದೇ ರೀತಿಯಾದಂತ ಸರಣಿಗಳು ನಡೆದಿಲ್ಲ. ICC ಹಾಗೆ ಏಷ್ಯಾ ಕಪ್ನಲ್ಲಿ ಮಾತ್ರವೇ ಎರಡೂ ತಂಡಗಳು ಮುಖಾಮುಖಿ ಆಗ್ತಾ ಇರುವಂತದ್ದು. ಆದ್ರೆ ಈಗ ನಖ್ವಿ ಭಾರತಕ್ಕೆ ಭೇಟಿ ನೀಡಿದ್ರೆ ಮತ್ತೆ ದ್ವಿಪಕ್ಷೀಯ ಸರಣಿಗಳು ಪುನರಾರಂಭ ಆಗುತ್ತಾ ಎನ್ನುವಂತ ಚರ್ಚೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅಷ್ಟೇ ಅಲ್ಲ, IPLನಲ್ಲಿ ಪಾಕಿಸ್ತಾನಿ ಆಟಗಾರರಿಗೆ ಭಾಗವಹಿಸೋಕೆ ಅವಕಾಶ ನೀಡ್ತಾರಾ ಎನ್ನುವಂತ ನಿರೀಕ್ಷೆ ಇದೆ. IPLನಲ್ಲಿ ಪಾಕಿಸ್ತಾನದ ಆಟಗಾರರಿಗೆ ಭಾಗವಹಿಸೋಕೆ ಅವಕಾಶ ಸಿಕ್ಕಿಲ್ಲ. ಟೂರ್ನಿ ಆರಂಭದಲ್ಲಿ ಸಿಕ್ಕಿತ್ತು, ಬಟ್ ಈಗ ಅನಂತರ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಸ್ಟಿಲ್ ಈವರೆಗೂ ಕೂಡ ಪಾಕಿಸ್ತಾನಿ ಆಟಗಾರರಿಗೆ IPLನಲ್ಲಿ ನೋ ಎಂಟ್ರಿ. ಆದರೆ ಈಗ ನಖ್ವಿ ಭಾರತಕ್ಕೆ ಭೇಟಿ ನೀಡ್ತಾರೆ ಎನ್ನುವಂತ ಸುದ್ದಿ ವೈರಲ್ ಆಗ್ತಾ ಇದ್ದಂತೆ ಸೊ ಇನ್ನು ಮುಂದೆ IPLನಲ್ಲಿ ಪಾಕಿಸ್ತಾನದ ಆಟಗಾರರು ಕೂಡ ಆಡೋಕೆ ಅವಕಾಶ ಸಿಗುತ್ತಾ ಎನ್ನುವಂತ ನಿರೀಕ್ಷೆಗಳು ಶುರುವಾಗಿದೆ. ಅಷ್ಟೇ ಅಲ್ಲ, ಟೂರ್ನಮೆಂಟ್ ಹಾಗೆ ಸರಣಿಗಳಿಗೆ 2 ರಾಷ್ಟ್ರಗಳಿಗೆ ಆಟಗಾರರ ಪ್ರವಾಸದ ನಿರೀಕ್ಷೆ ಇರುವಂತದ್ದು. ಸೊ ಇಲ್ಲಿ ICC ಅಥವಾ ಏಷ್ಯಾ ಕಪ್ ಯಾವುದೇ ಇದ್ರೂ ಕೂಡ ಸೊ ತಟಸ್ಥ ಸ್ಥಳದಲ್ಲಿ 2 ರಾಷ್ಟ್ರಗಳ ಪಂದ್ಯಗಳಿಗೆ ಶೆಡ್ಯೂಲ್ ಆಗುವಂಥದ್ದು. ಆದರೆ ಈ ಭೇಟಿ ಬಳಿಕ ಅಂದ್ರೆ ಈ ಆಹ್ವಾನದ ಬಳಿಕ ಸೊ ಭಾರತ ಹಾಗೆ ಪಾಕಿಸ್ತಾನಿ ಆಟಗಾರರು ಪರಸ್ಪರ ರಾಷ್ಟ್ರಗಳಿಗೆ ಭೇಟಿ ನೀಡ್ತಾರಾ ಎನ್ನುವಂತ ಚರ್ಚೆ ಶುರುವಾಗಿದೆ. ಹೀಗೆ ನಖ್ವಿಗೆ ಆಹ್ವಾನ ನೀಡಿರುವಂತ ವಿಚಾರ ಈಗ ಭಾರಿ ಚರ್ಚೆ ಆಗ್ತಿದೆ. ಅದು ಅಲ್ಲದೆ ಮೊಯ್ಸಿನ್ ನಖ್ವಿ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಧ್ಯಕ್ಷರಾಗಿ ಕೂಡ ಇರೋದ್ರಿಂದ ICC ಸಭೆಯಲ್ಲಿ ಅವರ ಉಪಸ್ಥಿತಿ ಕೂಡ ಮುಖ್ಯವಾಗುತ್ತೆ. ಹಾಗೆ ಉಭಯ ದೇಶಗಳ ನಡುವಿನ ಕ್ರೀಡಾ ಸಂಬಂಧಗಳ ದೃಷ್ಟಿಯಿಂದ ಪರಿಸ್ಥಿತಿ ತಿಳಿಯಾಗುತ್ತಾ ಎನ್ನುವಂತ ನಿರೀಕ್ಷೆ ಕೂಡ ಇದೆ. ಆದರೆ ಇದೇ ನಖ್ವಿಯಿಂದಲೇ ಭಾರತ ಹಾಗೆ ಪಾಕಿಸ್ತಾನ ನಡುವಿನ ವಿವಾದ ಉದ್ವಿಗ್ನ ಆಗಿದ್ದನ್ನು ಕೂಡ ಇಲ್ಲಿ ಮರೆಯೋಕ್ಕಾಗಲ್ಲ. ಭಾರತ ಗೆದ್ರು ಟ್ರೋಫಿ ಕೊಡದೆ ಹೊತ್ತೊಯ್ದಿದ್ದ ನಖ್ವಿ 2025ರ ಏಷ್ಯಾ ಕಪ್ ಫೈನಲ್ ಪಂದ್ಯದಲ್ಲಿ ಭಾರತ
ಪಾಕಿಸ್ತಾನ ತಂಡವನ್ನ ಸೋಲಿಸಿ ಚಾಂಪಿಯನ್ ಪಟ್ಟಕ್ಕೇರಿತ್ತು. ಪ್ರಶಸ್ತಿ ಸಮಾರಂಭದ ವೇಳೆ ಭಾರತೀಯ ಆಟಗಾರರು ಈ ಮೊಯ್ಸಿನ್ ನಖ್ವಿ ಕೈಯಿಂದ ಟ್ರೋಫಿಯನ್ನ ಪಡೆಯೋಕೆ ನಿರಾಕರಿಸಿದ್ರು. ಈ ವೇಳೆ ನಖ್ವಿ ಮೈದಾನದಿಂದ ಟ್ರೋಫಿಯನ್ನೇ ಹೊತ್ತೊಯ್ದಿದ್ರು. ಬಿಸಿಸಿಐ ಈ ಬಗ್ಗೆ ಐಸಿಸಿಗೆ ಪತ್ರ ಬರೆದು ಟ್ರೋಫಿಯನ್ನ ಹಸ್ತಾಂತರ ಮಾಡುವಂತೆ ಕೇಳಿದ್ರು ಕೂಡ ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ರನ್ನೇ ಎಸಿಸಿ ಕಚೇರಿಗೆ ಕಳಿಸಿ ನನ್ನ ಕೈಯಿಂದಲೇ ಟ್ರೋಫಿಯನ್ನ ತಗೊಂಡು ಹೋಗ್ಲಿ ಅಂತ ಉದ್ದಟತನ ತೋರಿಸಿದ್ರು. ಸ್ಟಿಲ್ ಈಗಲೂ ಕೂಡ ಆ ಟ್ರೋಫಿ ಭಾರತದ ಕೈ ಸೇರಿಲ್ಲ. ಹೀಗಿದ್ರು ನಖ್ವಿಯನ್ನ IPL ಫೈನಲ್ ಪಂದ್ಯಕ್ಕಾಗಿ ಭಾರತಕ್ಕೆ ಆಹ್ವಾನ ನೀಡಿದರ ಬಗ್ಗೆ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಒಟ್ನಲ್ಲಿ ಭಾರತ ಹಾಗೆ ಪಾಕ್ ನಡುವಿನ ಸಮರಕ್ಕೆ ಈಗ ಹೊಸ ವಿಷಯ ಸಿಕ್ಕಂತಾಗಿದೆ ಅಷ್ಟೇ. ನಮಸ್ಕಾರ.